ನಮಸ್ಕಾರ ಎಲ್ಲರಿಗೂ. ಈ ವಿಡಿಯೋದಲ್ಲಿ ನಾನು ಮೋಟೋ X50 ಅಲ್ಟ್ರಾ ಫೋನ್ನ ಸ್ಪೆಸಿಫಿಕೇಷನ್ ತಿಳಿಸ್ಕೊಡ್ತಾ ಇದ್ದೀನಿ. ಈ ಫೋನು ಒಂದು ಮೋಟೋದವರ ಫ್ಲ್ಯಾಗ್ಶಿಪ್ ಫೋನ್ ಆಗಿದೆ. ಫಸ್ಟ್ ಈ ಫೋನ್ನ ಡಿಸೈನ್ ಬಗ್ಗೆ ಹೇಳೋದಾದರೆ, ಇದರಲ್ಲಿ 3 ಕಲರ್ ಅವೈಲೇಬಲ್ ಇದ್ದಾವೆ. ಒಂದು ಗ್ರೇ, ಒಂದು ಪೇಚ್ ಫಸ್ ಮತ್ತು ಇನ್ನೊಂದು ವುಡ್ಡಿ ಕಲರ್ ಇದೆ. ಈ ವುಡ್ ಕಲರಿಗೆ ವುಡ್ ಫಿನಿಷ್ನ ಕೊಟ್ಟಿದ್ದಾರೆ. ಅದಕ್ಕೂ ಕೂಡ ಸರ್ಟಿಫೈಡ್ ಆಗಿದೆ FSC ಕಡೆಯಿಂದ. ಫಿನಿಶಿಂಗಿಗೂ ಸಹಿತ ಸರ್ಟಿಫಿಕೇಷನ್ ಬಂದಿದೆ. ಮತ್ತು ಈ ಫೋನಲ್ಲಿ 4 ಮೈಕ್ಸ್ ಬರ್ತವೆ. ಮತ್ತು ಈ ಫೋನ್ನ ವೇಟ್ ಬಂದುಬಿಟ್ಟು 196 ಗ್ರಾಮ್ಸ್ದಾಗಿದೆ. ಮತ್ತು ಮೆಟಲ್ ಫ್ರೇಮ್ನ ಹೊಂದಿದೆ. ಮತ್ತು IP60 ರೇಟಿಂಗ್ ಕೂಡ ಬರುತ್ತೆ. ಇದೊಂದು ಒಳ್ಳೆಯ ವಿಷಯ ಅಂತಲೇ ಹೇಳ್ಬೋದು. ಒಟ್ಟಾರೆ ಡಿಸೈನಲ್ಲಿ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ನೀವು ಕೂಡ ಈ ಫೋನ್ನ ಸ್ಕ್ರೀನ್ ಮೇಲೆ ನೋಡ್ಬೋದು. ನೆಕ್ಸ್ಟ್ ಈ ಫೋನ್ನ ಡಿಸ್ಪ್ಲೇ ಬಗ್ಗೆ ಹೇಳೋದಾದರೆ, 6.7 ಇಂಚಸ್ 1.5K 10 ಬಿಟ್ POLED ಡಿಸ್ಪ್ಲೇ ಇದರಲ್ಲಿ ಬರುತ್ತೆ. ಮತ್ತು 144 Hz ರಿಫ್ರೆಶ್ ರೇಟ್ ಹಾಗೂ 2800 ನಿಟ್ಸ್ ಪೀಕ್ ಬ್ರೈಟ್ನೆಸ್ ಕೂಡ ಬರುತ್ತೆ. ಯೂಟ್ಯೂಬಲ್ಲಿ HDR10+ ಸಪೋರ್ಟ್ ಕೂಡ ಇದೆ. ಮತ್ತು 2 ಸ್ಪೀಕರ್ಸ್ ಬರ್ತವೆ ವಿತ್ ಡಾಲ್ಬಿ ಅಟ್ಮಾಸ್ ಸರ್ಟಿಫೈಡ್ ಆಗಿವೆ. ಬಟ್ ನೆಟ್ಫ್ಲಿಕ್ಸಲ್ಲಿ HDR10 ಸಪೋರ್ಟ್ ಇಲ್ಲ, ಬಟ್ ವೈಡ್ ಒನ್ L1 ಸಪೋರ್ಟ್ ಇದೆ. ಮತ್ತು SGS ಅವರ ಲೋ ಲೈಟ್ ಸರ್ಟಿಫಿಕೇಷನ್ ಕೂಡ ಇದೆ. ಮತ್ತು ಫ್ರಂಟ್ ಗ್ಲಾಸ್ನ ಪ್ರೊಡಕ್ಷನ್ ಬಗ್ಗೆ ಹೇಳೋದಾದರೆ, ಗೊರಿಲ್ಲಾ ಗ್ಲಾಸ್ ವಿಕ್ಟಸ್ನ ಪ್ರೊಡಕ್ಷನ್ ಬರುತ್ತೆ. ಇದು ಒಂದು ಒಳ್ಳೆಯ ವಿಷಯ ಅಂತಲೇ ಹೇಳ್ಬೋದು. ಬಟ್ ನೆಟ್ಫ್ಲಿಕ್ಸಲ್ಲಿ HDR10 ಸಪೋರ್ಟ್ ಕೊಡಬೇಕಾಗಿತ್ತು, ಅದು ಒಂದು ಕಮ್ಮಿ ಅಂತಲೇ ಹೇಳ್ಬೋದು ಈ ಫೋನಿಂದ. ನೆಕ್ಸ್ಟ್ ಈ ಫೋನ್ನ ಪರ್ಫಾರ್ಮೆನ್ಸ್ ಬಗ್ಗೆ ಹೇಳೋದಾದರೆ, ಈ ಫೋನಲ್ಲಿ ಸ್ನ್ಯಾಪ್ಡ್ರ್ಯಾಗನ್ 8S Gen 3 ಪ್ರೊಸೆಸರ್ ಬರುತ್ತೆ. ಇದು ಒಂದು ಫ್ಲ್ಯಾಗ್ಶಿಪ್ ಪ್ರೊಸೆಸರ್ ಆಗಿದೆ. ಇದರ ಅಂತದ್ದು ಸ್ಕೋರ್ ಬಂದುಬಿಟ್ಟು 1.5 ಮಿಲಿಯನ್ ಸ್ಕೋರ್ ಮಾಡುತ್ತೆ. ಇದರ ಗೇಮಿಂಗ್ ಸೆಟ್ಟಿಂಗ್ ಬಗ್ಗೆ ಹೇಳೋದಾದರೆ, ನೀವು 57-56 FPS ಜೆನ್ಸಿಂಗ್ ಇಂಪ್ಯಾಕ್ಟ್ ಕೂಡ ಆಡ್ಬೋದು. ಮತ್ತು BGM ಸೆಟ್ಟಿಂಗ್ ಬಗ್ಗೆ ಹೇಳೋದಾದರೆ, ಈಗ 60 FPS BGM ಆಡ್ಬೋದು. ಬಟ್ ಅಪ್ಡೇಟ್ ನಂತರ ನೀವು 90 FPS ಖಂಡಿತ ಗೇಮ್ನ ಆಡ್ಬೋದು. ನೆಕ್ಸ್ಟ್ ಈ ಫೋನ್ನ ರ್ಯಾಮ್ ಆ್ಯಂಡ್ ರೋಮ್ ಬಗ್ಗೆ ಹೇಳೋದಾದರೆ, ಇದರಲ್ಲಿ ಒಂದೇ ಒಂದು ವೇರಿಯಂಟ್ ಬರುತ್ತೆ. 12GB 512GB ಒಂದೇ ಒಂದು ವೇರಿಯಂಟ್ ಬರುತ್ತೆ. ಮತ್ತು LPDDR5X ರ್ಯಾಮ್ ಮತ್ತು UFS 4.0 ಸ್ಟೋರೇಜ್ ಸ್ಪೀಡ್ ಕೂಡ ಬರುತ್ತೆ. ಇದು ಕೂಡ ಒಂದು ಒಳ್ಳೆಯ ವಿಷಯ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಈ ಫೋನ್ನ ಬ್ಯಾಟ್ರಿ ಬಗ್ಗೆ ಹೇಳೋದಾದರೆ, ಇದರಲ್ಲಿ 4500 mAh ಬ್ಯಾಟ್ರಿ ಮತ್ತು 125 ವ್ಯಾಟ್ ಫಾಸ್ಟ್ ಚಾರ್ಜರ್ ಮತ್ತು 50 ವ್ಯಾಟ್ ವೈರ್ಲೆಸ್ ಚಾರ್ಜರ್ ಕೂಡ ಬರುತ್ತೆ. ಮತ್ತು 10 ವ್ಯಾಟಲ್ಲಿ ನೀವು ರಿವರ್ಸ್ ಚಾರ್ಜಿಂಗ್ ಕೂಡ ಮಾಡ್ಬೋದು ವೈರ್ಲೆಸ್ಲಿ. ನೆಕ್ಸ್ಟ್ ಈ ಫೋನ್ನ OS ಬಗ್ಗೆ ಹೇಳೋದಾದರೆ, ಹಲೋ UI ಬೇಸ್ಡ್ ಆನ್ Android 14 ಔಟ್ ಆಫ್ ದ ಬಾಕ್ಸ್ ಬರುತ್ತೆ. ಮತ್ತು 3 years ಮೇಜರ್ ಅಪ್ಡೇಟ್ಸ್ ಆ್ಯಂಡ್ 4 years ಸೆಕ್ಯೂರಿಟಿ ಅಪ್ಡೇಟ್ಸ್ ಕೂಡ ಪ್ರಾಮಿಸ್ ಮಾಡಿದ್ದಾರೆ. ಬಟ್ ಮೋಟೋದವರು ಅಪ್ಡೇಟ್ ಟೈಮ್ ಸರಿಗೆ ಕೊಡೋದಿಲ್ಲ. ಇದು ಒಂದು ಮೈನಸ್ ಪಾಯಿಂಟ್ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಈ ಫೋನ್ನ ಸೆನ್ಸರ್ಸ್ ಬಗ್ಗೆ ಹೇಳೋದಾದರೆ, ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್, ಫೇಸ್ ಅನ್ಲಾಕ್, ಜೈರೋಸ್ಕೋಪ್ ಎಲ್ಲ ಸೆನ್ಸರ್ಗಳು ಇದರಲ್ಲಿ ಬರ್ತವೆ. ಮತ್ತು ಈ ಫೋನ್ನ ಕನೆಕ್ಟಿವಿಟಿ ಬಗ್ಗೆ ಹೇಳೋದಾದರೆ, 17 5G ಬ್ಯಾಂಡ್ಸ್, Wi-Fi 7, ಬ್ಲೂಟೂತ್ 5.4, NFC ಮತ್ತು VoNR ಸಪೋರ್ಟ್ ಕೂಡ ಇದೆ. ಕನೆಕ್ಟಿವಿಟಿಯಲ್ಲಿ ಆಲ್ಮೋಸ್ಟ್ ಎಲ್ಲ ಬರುತ್ತೆ. ನೆಕ್ಸ್ಟ್ ಈ ಫೋನ್ನ ಮೇನ್ ಹೈಲೈಟು ಕ್ಯಾಮ್ರಾ ಬಗ್ಗೆ ಹೇಳೋದಾದರೆ, 50 MP ಮೇನ್ ಕ್ಯಾಮ್ರಾ ಮತ್ತು 50 MP ಅಲ್ಟ್ರಾ ವೈಡ್ ಕೂಡ ಬರುತ್ತೆ. OIS ಕೂಡ ಸಪೋರ್ಟ್ ಮಾಡುತ್ತೆ. ಮತ್ತು 64 MP ಟೆಲಿಫೋಟೋ ಇದೆ. ಇದು 3x ಆಪ್ಟಿಕಲ್ ಜೂಮ್ನ ಸಪೋರ್ಟ್ ಮಾಡುತ್ತೆ. ಮತ್ತು ಈ ಕ್ಯಾಮ್ರಾದಲ್ಲಿ ನೀವು ಪ್ಯಾಂಟೋನ್ ಅವರ ವ್ಯಾಲಿಡೇಷನ್ ಆಗಿದೆ. ಈ ಫೋನಲ್ಲಿ ಸ್ಕಿನ್ ಟೋನ್ಸ್ ಮತ್ತು ಕಲರ್ಸ್ ಕೂಡ ತುಂಬ ಚೆನ್ನಾಗಿ ಬರ್ತವೆ. ಈ ಕ್ಯಾಮ್ರಾದಲ್ಲಿ ಮಾತ್ರ ಅಲ್ಲ, ಮತ್ತು ಡಿಸ್ಪ್ಲೇಯಲ್ಲೂ ಈ ಪ್ಯಾಂಟೋನ್ ಅವರ ವ್ಯಾಲಿಡೇಷನ್ ಇದೆ. ಮತ್ತು ವಿಡಿಯೋಗ್ರಫಿ ಬಗ್ಗೆ ಹೇಳೋದಾದರೆ, ನೀವು 4K 60 FPS ವಿಡಿಯೋ ಶೂಟ್ ಮಾಡ್ಬೋದು ಮೇನ್ ಕ್ಯಾಮ್ರಾದಿಂದ. ಮತ್ತು 4K HDR ವಿಡಿಯೋ ಕೂಡ ನೀವು ಶೂಟ್ ಮಾಡ್ಬೋದು. ಮತ್ತು ಫ್ರಂಟ್ ಕ್ಯಾಮ್ರಾ ಬಗ್ಗೆ ಹೇಳೋದಾದರೆ, 50 MP ಸೆಲ್ಫಿ ಕ್ಯಾಮ್ರಾ ಬರುತ್ತೆ. ಮತ್ತು ವಿಡಿಯೋಗ್ರಫಿ ಬಗ್ಗೆ ಹೇಳೋದಾದರೆ, 4K 30 FPS ವಿಡಿಯೋ ಶೂಟ್ ಮಾಡ್ಬೋದು. ಮತ್ತು 960 FPS ನೀವು ಸ್ಲೋ ಮಿಷನ್ ವಿಡಿಯೋ ಶೂಟ್ ಮಾಡ್ಬೋದು. ಮತ್ತು ಈ ಫೋನ್ನ ಉಳಿದ ಫೀಚರ್ಸ್ ಬಗ್ಗೆ ಹೇಳೋದಾದರೆ, ಇದರಲ್ಲಿ USB 3.1 Gen 2 ಪೋರ್ಟ್ ಬರುತ್ತೆ. ಈ ಪೋರ್ಟ್ಲಿಂದ ನೀವು 10 Gbps ಸ್ಪೀಡಲ್ಲಿ ಫೈಲ್ನ ಟ್ರಾನ್ಸ್ಫರ್ ಮಾಡ್ಕೋಬೋದು. ಮತ್ತು ಮೋಟೋದವರ ಥಿನ್ ಶೀಲ್ಡ್ ಸೆಕ್ಯೂರಿಟಿ ಕೂಡ ಬರುತ್ತೆ.
ಮತ್ತು ಮೋಟೋದವರ ಸ್ಮಾರ್ಟ್ ಕನೆಕ್ಟ್ ಫೀಚರ್ ಕೂಡ ಬರುತ್ತೆ. ಇದರ ಯೂಸ್ ಏನಪ್ಪ ಅಂದರೆ ನೀವು ಲ್ಯಾಪ್ಟಾಪ್ ಮತ್ತು ಫೋನ್ನ ಒಂದೇ ಕೀಬೋರ್ಡಲ್ಲಿ ಯೂಸ್ ಮಾಡ್ಬೋದು ಮತ್ತು ಈಸಿಯಾಗಿ ಫೈಲ್ನ ಟ್ರಾನ್ಸ್ಫರ್ ಮಾಡ್ಬೋದಾಗಿರ್ಬೋದು ಅಥವಾ ಕಾಪಿ ಪೇಸ್ಟ್ ಮಾಡೋದಾಗಿರ್ಬೋದು. ಆರಾಮಾಗಿ ಈ ಕೆಲಸನ ನೀವು ಮಾಡ್ಬೋದು. ನೆಕ್ಸ್ಟ್ ಈ ಮೋಟೋದವರ AI ಫೀಚರ್ಸ್ ಬಗ್ಗೆ ಹೇಳೋದಾದರೆ ಇದರಲ್ಲಿ AI ಮೂಲಕ ನೀವು ವಾಲ್ಪೇಪರ್ ಕೂಡ ಜನ್ರೇಟ್ ಮಾಡ್ಕೋಬೋದು ಮತ್ತು ಮೋಟೋದವರ ಗೆಸ್ಚರ್ಸ್ ಕೂಡ ಬರ್ತವೆ ಮತ್ತು ಡಿಸ್ಪ್ಲೇಯಲ್ಲಿ ಕೂಡ ಪ್ಯಾಂಟೋನವರ ವ್ಯಾಲಿಡೇಷನ್ ಆಗಿದೆ ಕಲರ್ಸ್ಗಾಗಿ ಮತ್ತು ಆಡಿಯೋ ಜೂಮ್ ಫೀಚರ್ ಕೂಡ ಬರುತ್ತೆ. ಇದು ಎದಕ್ಕೆ ಯೂಸಪ್ಪ ಅಂದರೆ ನೀವೇನಾದರೂ ವಿಡಿಯೋ ಮಾಡುವಾಗ ಜೂಮ್ ಮಾಡಿದರೆ ಆಡಿಯೋ ಕೂಡ ಜೂಮ್ ಆಗಿ ಸ್ವಲ್ಪ ಚೆನ್ನಾಗಿ ಕೇಳಿಸುತ್ತೆ. ಒಟ್ಟಾರೆ ಈ ಫೋನ್ನ ಕನ್ಕ್ಲೂಷನ್ ಬಗ್ಗೆ ಹೇಳೋದಾದರೆ ಈ ಫೋನ್ 50,000ಅಲ್ಲಿ ಒಂದು ವ್ಯಾಲ್ಯೂ ಫಾರ್ ಮನಿ ಅಂತಲೇ ಹೇಳ್ಬೋದು. ಈ ಫೋನಲ್ಲಿ ಬೆಸ್ಟ್ ಕ್ಯಾಮ್ರಾ, ಬೆಸ್ಟ್ ಡಿಸ್ಪ್ಲೇ, ಬೆಸ್ಟ್ ಪರ್ಫಾರ್ಮೆನ್ಸ್, ಬೆಸ್ಟ್ AI ಫೀಚರ್ಸ್ ಕೂಡ ಬರ್ತವೆ ಮತ್ತು ಬೆಸ್ಟ್ ಸಾಫ್ಟ್ವೇರ್ ಕೂಡ ಈ ಮೋಟೋದವರು ಕೊಟ್ಟಿದ್ದಾರೆ. ಬಟ್ ಸಾಫ್ಟ್ವೇರ್ ಅಪ್ಡೇಟ್ಸ್ ಟೈಮ್ ಟು ಟೈಮ್ ಬಂದುಬಿಟ್ರೆ ಈ ಫೋನ್ ಟಾಪ್ ಅಂತಲೇ ಹೇಳ್ಬೋದು. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.